ಬೇಲೂರಲ್ಲಿ ಗಣೇಶ ಮೂರ್ತಿಗೆ ಚಪ್ಪಲಿ ಹಾರ ಸಿಡಿದೆದ್ದ ಹಿಂದೂ ಸಂಘಟನೆಗಳು. ಮಹಿಳೆಯೇ ಚಪ್ಪಲಿ ಇಟ್ಟಿದ್ದ ದೃಶ್ಯ ಸೆರೆ. ವಿಘ್ನ ನಿವಾರಕನಿಗೆ ಅಪಮಾನ. ಬೇಲೂರಲ್ಲಿ ಗಣೇಶ ಮೂರ್ತಿಗೆ ಚಪ್ಪಲಿ ಹಾರ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಲೂರಿನ ಬಸವೇಶ್ವರ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಶಾಸಕ ಹುಲ್ಲಳ್ಳಿ ಸುರೇಶ್ ನೇತೃತ್ವದಲ್ಲಿ ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡಲಾಗಿದೆ. ಬೇಲೂರಿನಲ್ಲಿ ಗಣೇಶ ಮೂರ್ತಿಗೆ ಚಪ್ಪಲಿ ಹಾರವನ್ನ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಚಪ್ಪಲಿ ಹಾಕಿದಂತಹ ಮಹಿಳೆಯ ವಿಡಿಯೋ ಕೂಡ ಇದೀಗ ಕ್ಯಾಪ್ಚರ್ ಆಗಿರುವಂತದ್ದು. ಬಸವೇಶ್ವರ ವೃತ್ತದಲ್ಲಿ ರಸ್ತೆಯನ್ನ ತಡೆ ನಡೆಸಿ ಈಗ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಹಿಂದೂ ಪರ ಸಂಘಟನೆ ಕಾರ್ಯಕರ್ತರಿಂದ ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಚಪ್ಪಲಿ ಹಾರ ಹಾಕಿದಂತಹ ಮಹಿಳೆ ಬಂಧನಕ್ಕೆ ಈಗ ಒತ್ತಾಯ ಕೇಳಿ ಬರ್ತಾ ಇದೆ. ಸ್ಥಳದಲ್ಲಿರೋ ಎಸ್ಪಿ, ಎಎಸ್ಪಿ ಪೊಲೀಸ್ ಅಧಿಕಾರಿಗಳು ಮಹಿಳೆಗೆ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಮಹಿಳೆ ದೇವಸ್ಥಾನದ ಒಳಗೆ ಹೋಗಿದ್ದಂತಹ ದೃಶ್ಯ ಸಿಸಿಟಿವಿಯಲ್ಲಿ ಈಗ ಸೆರೆಯಾಗಿದೆ. ಸಿಸಿಟಿವಿ ದೃಶ್ಯ ಆಧರಿಸಿ ಮಹಿಳೆಗೆ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಮಹಿಳೆ ಬಂಧನಕ್ಕೆ ಸಿಟಿ ರವಿ ಸೇರಿದಂತೆ ಶಾಸಕರಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಇನ್ನು ದೇವಸ್ಥಾನದ ಒಳಗೆ ಬರುವಾಗ ಚಪ್ಪಲಿ ಹಾಕಿಕೊಂಡಿದ್ದು ಮಹಿಳೆ ಹೊರಗೆ ಹೋಗುವಾಗ ಚಪ್ಪಲಿ ಇಲ್ಲದೆ ಇರೋದು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಈ ನಡುವೆ ಭಕ್ತರ ಜೊತೆ ಸೇರಿ ವಿಗ್ರಹ ಶುದ್ಧೀಕರಣ ಮಾಡಿದ್ದಾರೆ ಅರ್ಚಕರು. ಹಾಲು, ಮೊಸರು, ಎಳನೀರಿನಿಂದ ದೇವರ ಶುದ್ಧೀಕರಣ ಮಾಡಲಾಗಿದೆ. ಮಹಿಳೆಯ ದೃಶ್ಯಾವಳಿಗೂ ಸರಿಯಾಗಿದೆ. ಆ ಮಹಿಳೆ ಯಾರು, ಆಕೆ ಬ್ಯಾಕ್ಗ್ರೌಂಡ್ ಏನು, ತಲೆ ಈಗ ಮಾತ್ರ ಕೆಡ್ತೋ, ಮುಂಚೆನೂ ಕೆಟ್ಟಿತ್ತು, ಅಥವಾ ಗಣಪತಿ ನೋಡಿದಾಗ ಮಾತ್ರ ತಲೆ ಕೆಡುತ್ತೋ, ಬೇರೆ ಸಂದರ್ಭದಲ್ಲೂ ತಲೆ ಕೆಡುತ್ತೋ, ಇದೆಲ್ಲದ್ರದ್ದು ಸಮಗ್ರ ತನಿಖೆ ಆಗಬೇಕಲ್ವ. ನಾವು ಕಾಗಕ್ಕ ಗೂಬಕ್ಕನ ಕತೆ ಕೇಳಕ್ಕೆ ನಾವು ತಯಾರಿಲ್ಲ. ಇಲ್ಲಿಗೆ ಬಂದು ಒಳಗೆ ಬಂದು ಮುಖ ಮುಚ್ಕೊಂಡು ಇಲ್ಲಿ ಅಪವಿತ್ರಗೊಳಿಸ್ಬೇಕು ಅಂತ ಹೇಳಿದ್ರೆ ಸ್ವಲ್ಪನಾದರೂ ಬುದ್ಧಿ ಇರಬೇಕಲ್ಲ. ಪೂರಾ ತಲೆ ಕೆಟ್ಟವರು ಆ ಕೆಲಸ ಮಾಡಲ್ವಲ್ಲ, ಕೆಲಸ ಮಾಡಲ್ಲ. ಮತ್ತು ಈ ರೀತಿ ಬಳಸ್ಕೊಂಡಿರೋ ಸಾಧ್ಯತೆಗಳು ಇರ್ತವೆ. ಈ ಕೆಲವರು ಮುಂಚೂಣಿಗೆ ಹಿಂದ್ಗಡೆ ಅವರಿಟ್ಕೊಂಡು ಮುಂದ್ಗಡೆ ಬೇರೆಯವ್ರನ್ನ ಬಿಟ್ಟಿರೋ ಸಾಧ್ಯತೆಗಳು ಇರ್ತವೆ. ಇದೆಲ್ಲದರ ಒಂದು ಸಮಗ್ರ ತನಿಖೆ ಆಗಬೇಕು. ಅದಕ್ಕೆ ನಾನು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ತಾನೆ, ಸಮಗ್ರ ತನಿಖೆ ನಡೆಸಿ. ಸಮಗ್ರ ತನಿಖೆ ನಮ್ಮ ಭಾವನೆಗಳ ಜೊತೆ ಚೆಲ್ಲಾಟ ಆಡಬೇಡಿ. ಭಾವನೆಗಳಿಗೆ ಬೆಲೆ ಕೊಡದೇ ಇದ್ದರೆ, ಭಾವನೆಯನ್ನು ಗೌರವಿಸದೇ ಇದ್ದರೆ ಏನಾಗುತ್ತೆ ಅನ್ನೋದನ್ನು ಬ್ರಿಟಿಷ್ ಇದ್ದಾಗಲೇ ಅನುಭವಿಸಿದ್ದಾರೆ. ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡಿದ್ದೀನಿ, ಪರಿಪೂರ್ಣವಾದಂಥ ಮಾಹಿತಿಯನ್ನು ಕೊಡಬೇಕು. ಅದರ ಜೊತೆಯಲ್ಲಿ ಏನು ಇದನ್ನು ಎಸಗಿರ್ತಕ್ಕಂಥ ಅಪಚಾರವನ್ನು ಎಸಗಿರ್ತಕ್ಕಂಥವರು ಸಾರ್ವಜನಿಕರ ಮುಂದೆ ಕ್ಷಮಾಪಣೆಯನ್ನು ಕೇಳಬೇಕು. ಭಗವಂತನಿಗೇ ಚಪ್ಪಲಿಹಾರ ಹಾಕಿದ್ಮೇಲೆ ಅವರನ್ನು ಚಪ್ಪಲಿಹಾರವನ್ನು ಹಾಕಿ ಮೆರವಣಿಗೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಸಂದೇಶವನ್ನು ಪೊಲೀಸ್ ಇಲಾಖೆಯವರು ಇದನ್ನು ಒಪ್ಕೊಂಡಿದ್ದಾರೆ. ಕೆಲವು 2-3 ಗಂಟೆಗಳಲ್ಲಿ ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಈಗಾಗಲೇ ಮಹಿಳೆ ಅಂತಕ್ಕಂಥದ್ದಾಗಿದೆ. ಮಹಿಳೆ ಅಪ್ಸೆಟೆಡ್ ಮಹಿಳೆ ಅಂತಕ್ಕಂಥದ್ದಾಗಿದೆ. ಆದರೆ ಅಪ್ಸೆಟೆಡ್ ಮಹಿಳೆ ಸಂಪೂರ್ಣ ಕವರ್ ಮಾಡ್ಕೊಂಡು ಬರ್ತಕ್ಕಂಥದ್ದಿಲ್ಲ. ಇಲ್ಲೊಂದು ಅನುಮಾನವೂ ಸಹ ಇದೆ. ಅವರು ಮಾಡಿರ್ತಕ್ಕಂಥದ್ದು ಯಾವ ಮಹಿಳೆ ಮಾಡಿದ್ದಾರೆ, ಅವ್ರನ್ನ ಪರಿಪೂರ್ಣವಾದ ಚಿತ್ರಣ ಬೇಕು. ಅದನ್ನು ಸಾರ್ವಜನಿಕರಿಗೆ LED ಮುಖಾಂತರ ತೋರಿಸ್ಬೇಕು. ಇಂಥವರೇ ಮಾಡಿದ್ದಾರೆ ಅಂತಕ್ಕಂಥ ಫೂಟೇಜನ್ನು ತೋರಿಸ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಅವರು ಸಾರ್ವಜನಿಕವಾಗಿ ನಾನು ಮಾಡಿರೋದು ಯಾವ ಉದ್ದೇಶಕ್ಕೋಸ್ಕರ ಮಾಡಿರೋದು, ಯಾವ ಬಲವಂತಕ್ಕೋಸ್ಕರ ಮಾಡಿದ್ರು, ಇದರಿಂದ ಯಾವ ಕೈವಾಡ ಇದೆ ಅಂತಕ್ಕಂಥದ್ದು ಸಹ ಬಯಲಿಗೆ ಬರಬೇಕು ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ನಾನು ಅಧಿಕಾರಿಗಳಿಗೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಒಟ್ಟಾರೆ ನನಗನ್ಸೋವಂಥದ್ದು, ರಾಜ್ಯದಲ್ಲಿ ಒಂದು ರೀತಿ ತೊಗಲಕ್ ಸರ್ಕಾರ ಇರೋದ್ರಿಂದನೇ, ಈ ಟಿಪ್ಪು ಸರ್ಕಾರ ಇರೋದ್ರಿಂದ ಒಂದೊಂದೇ ಈ ಥರ ಧರ್ಮಸ್ಥಳ ಆಯಿತು, ಚಾಮುಂಡೇಶ್ವರಿ ಆಯಿತು, ಮದ್ದೂರು ಘಟನೆ ಆಗಿ ದೊಡ್ಡ ಅವಾಂತರ ಆಯಿತು. ಈಗ ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಆಯಿತು. ಈಗ ಅದು ಹಾಸನಕ್ಕೆ ಶಿಫ್ಟ್ ಆಗಿ
ಹಾಸನದಲ್ಲಿ ಇವತ್ತು ಗಣಪತಿಗೆ ಚಪ್ಪಲಿ ಹಾರ ಹಾಕಿರುವಂಥದ್ದು ನಿಮ್ಮ ಮನೆ ಬಾಗಿಲಿಗೆ ಬರ್ತೈತೆ. ಆ ಎಚ್ಚರಿಕೆಯನ್ನು ನೀವು ತಗೊಂಡಿಲ್ಲ ಅಂದರೆ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ನಾನು ರಾಜ್ಯದ ಹಿಂದೂಗಳಿಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಸರ್, ಮಾನಸಿಕ ಅಸ್ವಸ್ಥತೆ ಅಂತ ಹೇಳ್ತಿದ್ದಾರೆ ಯಾಕೆ? ನಮ್ಮ ಚಾಮರಾಜಪೇಟೆಯಲ್ಲಿ ಹಸುರು ಕೆಚ್ಚಲು ಕೊಯ್ದವರು ಮಾನಸಿಕ ಅಸ್ವಸ್ಥೆ, ಧರ್ಮಸ್ಥಳದಲ್ಲಿ ಓದೋನು ಅವನು ತಲೆಬುರುಡೆ ತಗೊಂಡವನು ಅವನು ಮಾನಸಿಕ ಅಸ್ವಸ್ಥೆ. ಎಲ್ಲ ಅವ್ರು ಹೇಳೋಕ್ಕೆ ಮುಂಚೆನೇ ಪೊಲೀಸರು ಉತ್ಪತ್ತಿ ಮಾಡ್ತಾರೆ, ಸರ್ಕಾರ ಹೇಳ್ಬಿಟ್ಟಿರ್ತದೆ ಯಾರ್ಯಾರು ಸಿಕ್ಕಾಕಂತಾರೆ ಅವರೆಲ್ಲ ಮಾನಸಿಕ ಅಸ್ವಸ್ಥತೆ ಅಂತ ಹೇಳ್ಬಿಡಿ ಅಂತ. ಅದು ಬ್ರ್ಯಾಂಡ್ ಔಟ್ ಇದೆ, ಎಲ್ಲ ಕಡೆನೂ ಅದೇ ಬ್ರ್ಯಾಂಡ್. ಸದ್ಯಕ್ಕೆ ಉದ್ಘಾಟನೆಗೆ ಹೋಗೋರೆಲ್ಲ ಮಾನಸಿಕ ಅಸ್ವಸ್ಥೆ ಅಂತ ಹೇಳಿಲ್ಲ ಅಂದರೆ ಕಾಂಗ್ರೆಸ್ ಪುಣ್ಯ, ಅದೇ ಪುಣ್ಯ ಅಂತ ನಾನು ಕೇಳ್ತೇನೆ. ಯಾವ್ಯಾವ ಉದ್ಘಾಟನೆಗೆ ಯಾರ್ಯಾರು ಓದ್ತಾರೋ ಎಲ್ಲೆಲ್ಲಿ ಓದ್ತಾರೋ ಗೊತ್ತಿಲ್ಲ, ಕಾಂಗ್ರೆಸ್ ಅವ್ರು ಯಾರ್ಯಾರು ಕಳಿಸ್ತಾರೋ ಗೊತ್ತಿಲ್ಲ. ಬೇಲೂರಿನಲ್ಲಿ ಗಣಪತಿ ಮೇಲೆ ಚಪ್ಪಲಿ ಇಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಮಹಿಳೆ ಬಂಧನಕ್ಕೆ 8 ತಂಡಗಳನ್ನ ರಚನೆ ಮಾಡಲಾಗಿದೆ. ಬೆಳಕಿನ ಜಾವ ಈ ಘಟನೆ ಬೆಳಕಿಗೆ ಬಂದಿದೆ. ಆರೋಪಿ ಮಹಿಳೆಯನ್ನ ಹುಡುಕೋದಕ್ಕಾಗಿ ಈಗ 8 ತಂಡಗಳನ್ನ ರಚನೆ ಮಾಡಲಾಗಿದೆ. ಬೆಳಗಿನ ಜಾವ ಈ ಘಟನೆ ನಡೆದಿದೆ, ಅದು ಬೆಳಕಿಗೆ ಬಂದಿದೆ. ಮಹಿಳೆ ರಾತ್ರಿ 12:30ಕ್ಕೆ ಒಳ ಬಂದಿರೋದು ಪತ್ತೆಯಾಗಿದೆ. ಅದು ಸಿಸಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಮಹಿಳೆ ಮಾನಸಿಕ ಅಸ್ವಸ್ಥೆ ಅಂತ ಸ್ಥಳೀಯರು ಹೇಳುತ್ತಿದ್ದಾರೆ. ಹಾಸನ ಎಸ್ಪಿ ಮೊಹಮ್ಮದ್ ಸುಜೀತಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಆಕೆ ಮಾನಸಿಕ ಅಸ್ವಸ್ಥೆ ಆಗಿದ್ರೆ ಆ ದೇವಸ್ಥಾನದ ಸುತ್ತಮುತ್ತಲೇ ಆಕೆ ಓಡಾಡಿರ್ತಾಳೆ. ಆ ಆಕೆಯನ್ನ ಅಲ್ಲಿನ ಸ್ಥಳೀಯರು ಕೂಡ ನೋಡಿರ್ತಾರೆ. ಹಾಗಾಗಿ ಈಗ ಸ್ಥಳೀಯರೇ ಮಾಹಿತಿ ಕೊಟ್ಟಿದ್ದಾರೆ, ಯಾಕಂದ್ರೆ ಆಕೆ ಮಾನಸಿಕ ಅಸ್ವಸ್ಥೆ ಅಂತ. ಮತ್ತೊಂದ್ ಕಡೆ ಈಗ ಹಾಸನ ಎಸ್ಪಿ ಮೊಹಮ್ಮದ್ ಸುಜಿತಾ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೇವಸ್ಥಾನದಲ್ಲಿ ಇಬ್ರು 2 ಚಪ್ಪಲಿಯನ್ನು ದೇವರ ಮೇಲೆ ಹಾಕಿದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಹ ಹಲವಾರು ಮಾಹಿತಿಯನ್ನು ಕೊಡುತ್ತಾರೆ. ಈ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಏನು ಅಧ್ಯಕ್ಷರಾದ ವಿರೂಪಾಕ್ಷ ಅವರ ಕಡೆಯಿಂದ ಒಂದು FIR ಅನ್ನು ಕಂಪ್ಲೇಂಟ್ ತಗೊಂಡು FIR ಅನ್ನು ದಾಖಲಿಸಿದ್ದೀವಿ. ನಮಗಿರುವ ಪ್ರಾಥಮಿಕ ತನಿಖೆಯಲ್ಲಿ ನಮಗಿರುವ ಪ್ರಾಥಮಿಕ ಮಾಹಿತಿ ಸುಮಾರು ರಾತ್ರಿ ಸಮಯದಲ್ಲಿ ಇದಾಗಿದೆ. ಇದು ಸಂಬಂಧಪಟ್ಟಂಗೆ ನಾವು ಹಲವಾರು ಎವಿಡೆನ್ಸ್ ಅನ್ನು ನಾವು ತೆಗಿತಾ ಇದ್ದೀವಿ. ಯಾವಾಗ ಬಂದ್ರು, ಯಾವಾಗ ಹೋದ್ರು, ನೆನ್ನೆ ಮೊನ್ನೆಲಿ ಬಂದಿದ್ರ, ಬಿಕಾಸ್ ನಮ್ಮ ಸ್ಥಳೀಯರು ಹೇಳೋರು ಇಲ್ಲ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡೋರು ಅವಾಗ ನೋಡಿದ್ವಿ ಅಂತ. ಬಟ್ ಕಂಟಿನ್ಯೂಸ್ ಆಗಿ ನೋಡಿದ್ರ ಇಲ್ಲಿ ಏನಾದ್ರು ಮನೆ ಮಾಡ್ಕೊಂಡ್ರ ಬಗ್ಗೆ ನಮ್ಗೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. 8 ಟೀಮ್ ಅನ್ನು ರಚನೆ ಮಾಡ್ತೀವಿ. ನಮ್ಮ ಬಾರ್ಡರ್ ಡಿಸ್ಟ್ರಿಕ್ಸ್ ಏನೇನಿದ್ವಿ, ಮತ್ತೆ ಎಲ್ಲಾ ಡಿಸ್ಟ್ರಿಕ್ಸ್ ಬಾರ್ಡರ್ ಡಿಸ್ಟ್ರಿಕ್ಸ್ ಅಲ್ಲಿ ಏನೇನಿದ್ವಿ, ಮತ್ತೆ ಇಂಪಾರ್ಟೆಂಟ್ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಏನೇನಿದ್ವಿ, ಮತ್ತೆ ಎಲ್ಲಿ ಈ ರೀತಿ ಹೂ ಮಾರಾಟ ಮಾಡೋದು ಇಲ್ಲ ಮಾರ್ಕೆಟ್ ಏರಿಯಾಸ್ ಏನಿದೆ ಅಲ್ಲಿ ಸಹ ನಾವು ಶೋಭಾನ ಮಾಡ್ತಾ ಇದ್ದೀವಿ.